ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಕ್ಷತ್ರಿಯ ಕನ್ನಡಿಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಿನಿ ಬ್ಲಾಗಲ್ಲಿ ಹಸಿ ಕರ್ಗ ನಡೆಯೋದನ್ನೇ ಹೇಳ್ತೀನಿ. ಹಸಿ ಕರ್ಗ ಇರೋದ್ರಿಂದ ನಾವು ಬಿಸಿ ಐಟಮ್ನ ತಿನ್ನೋದಂಗಿಲ್ಲ. ಅದಕ್ಕೆ ಗಾಡಿ ಹಾಕೊಂಡು ಸೀದಾ ಹೋದ್ವಿ ನಾವು ಮಿಕ್ಸಿಂಗ್ ಫ್ರೂಟ್ನ ಕುಡಿಯೋದಕ್ಕೆ. ಅಲ್ಲಿಂದ ಮಿಕ್ಸಿಂಗ್ ಫ್ರೂಟ್ನ ಕುಡಿದ ತಕ್ಷಣ ಮನೆಗೆ ಬಂದ್ವಿ. ಕರ್ದಿಗೆ ಸೀರಾ ಸೆಟ್ನ ಹಂಗೋ ಹಿಂಗೋ ಹಾಕ್ಬಿಟ್ಟು ಮಳೆ ಬರೋ ಟೈಮಲ್ಲಿ ಹಾಕ್ಬಿಟ್ರೆ ಇನ್ನೇನು ರಾತ್ರಿ ಹೊತ್ತು ಹಿಂಗೆ ನಾವು ಕೂಡ ದೇವಸ್ಥಾನ ಹತ್ರಗೆ ಹೋದ್ವಿ. ಭರತನಾಟ್ಯಂನ ಡ್ಯಾನ್ಸ್ನ ಎಲ್ಲ ನೋಡ್ಕೊಂಡು ಸೀದಾ ದೇವಸ್ಥಾನ ಹತ್ರ ಒಳಗೆ ಬಂದ್ವಿ. ದೇವ್ರನ್ನೆಲ್ಲ ಅಲಂಕಾರ ಮಾಡ್ತಾ ಇದ್ರು. ನಮ್ಮ ಅಣ್ಣಂಗೆ ಏನೋ ಬಟ್ಟೆ ಬೇಕಂದ್ಬಿಟ್ಟು ಸೀದಾ ಬಟ್ಟೆನ ತಗೊಂಡು ಸೀದಾ ಮನೆ ಹತ್ರ ಬಂದ್ವಿ. ಇನ್ನೇನೋ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಅಂದ್ಬಿಟ್ಟು ಅಲ್ಲಿಂದ ಪೂಜೆಗೆ ಹೋದ್ವಿ. ಅಲ್ಲಿಂದ ದೇವ್ರನ್ನ ದರ್ಶನ ಮಾಡ್ಕೊಂಡು ಸೀದಾ ಈಚೆಗೆ ಬಂದಿದ ತಕ್ಷಣ ಸಂಗೀತ ಕೇಳೋದಕ್ಕೆ ಹೋದ್ವಿ. ಇನ್ನೇನು ಸಂಗೀತ ಕೇಳಿದ ತಕ್ಷಣ 11:30 ಆಯ್ತು ಅಂದ್ಬಿಟ್ಟು ನಾವು ಕೂಡ ರೆಡಿ ಆಗೋದಕ್ಕೆ ಹೋದ್ವಿ. ಎಲ್ಲರೂ ಕೂಡ ವೀರ್ಕಮಾರ್ ರೆಡಿಯಾಗಿ ಬಂದ್ರು. ನಾವು ಕೂಡ ರೆಡಿ ಆಗೋದಕ್ಕೆ ಹೋದ್ವಿ. ನನಗೆ ಇನ್ನೇನು ಹಿಂಗೆ ಹೋಗಿ ಹಿಂಗೆ ಬಂದ್ರಿ ರೆಡಿ ಆಗೋದ್ವಿ. ದೇವ್ರ ಮನೆಗೆ ಪೂಜೆ ಮಾಡಿದ ತಕ್ಷಣ ಸೀದಾ ನಾವು ಕೂಡ ದೇವಸ್ಥಾನಕ್ಕೆ ಕಂಕಣ ಕಟ್ಸ್ಕೊಳಕ್ಕೆ ಹೋದ್ವಿ. ನಮ್ಮನ್ನು ನಂಬ್ರೋ ಬೇಜಾರಾಗಿದ್ದ ಅಂದ್ಬಿಟ್ಟು ಮಾತಾಡ್ಸ್ಕೊಂಡಿದ್ದೆ. ಹಂಗೆ ಪಕ್ಕದಲ್ಲಿ ನಮ್ಮ ಅರ್ಷಿದ್ ಖಾನ್ ಬಂದ. ಅವನು ಕೂಡ ಮಾತಾಡಿಸ್ಕೊಂಡು ಇನ್ನೇನು ಎಲ್ಲರೂ ಕೂಡ ರೆಡಿ ಆಗೋ ಅಂದ್ಬಿಟ್ಟು ನಮ್ಮ ಬ್ರೋ ಪಕ್ಕದಲ್ಲಿ ಮಲ್ಕೊಂಬಿಟ್ಟಿದ್ದ. ಇನ್ನೇನು ನಮ್ಮ ಪೂಜಾರಣ್ಣ ಅವರು ಹೋಗೋದಕ್ಕೆ ಎಲ್ಲ ರೆಡಿ ಇದ್ರು. ಇನ್ನೇನು ನಮ್ಮ ಪೂಜಾರಣ್ಣ ಅವರು ಬಂದಿದ ತಕ್ಷಣ ದೇವಸ್ಥಾನ ಒಂದು ರೌಂಡ್ ಹಾಕಿದ ತಕ್ಷಣ ನಾವು ಕೂಡ ಪೂಜಾರಣ್ಣ ಜೊತೆನೆ ಹೋದ್ವಿ. ಇನ್ನೇನು ನಮ್ಮ ಕಣ ಹತ್ರ ಬಂದಿದ ತಕ್ಷಣ ಹಲಗುಗಳೆಲ್ಲ ಜೋಡಿಸಿದ್ರು. ತಕ್ಷಣ ಇದು ನಮ್ಮ ಹಸಿ ಕರ್ಗದ ಮಂಟಪ ಅಂತ. ಇನ್ನೇನು ಒಂದು 5:30 ಆಗಿದ ತಕ್ಷಣ ಎಲ್ಲರೂ ಕೂಡ ಹಲಗನ್ನ ಎತ್ಕೊಂಡು ರೆಡಿ ಆಗಿದ್ರು. ಶ್ರೀ ಮುಕ್ತಿಕಾಂಬ ಅಮ್ಮನವರ ಮಗುವಂತೆ ಇರುವ ಹಸಿ ಕರಗ. ಹೇಗೆ ನಾವು ಒಂದು ಮಗುವನ್ನು ನಾವು ನೋಡ್ಕೊತಿರೋ ಅದೇ ರೀತಿಯಲ್ಲಿ ನಮ್ಮ ಅಮ್ಮನ ಶ್ರೀ ಮುಕ್ತಿಕಾಂಬ ಅಮ್ಮನವರನ್ನು ನಾವು ಮಗು ರೀತಿಯಲ್ಲಿರುವಂತಹ ಅಮ್ಮನವರನ್ನು ನೋಡ್ತಾ ಇದ್ದೀವಿ.